ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದಿ ಸೆಕೆಂಡ್ ವ್ಲಾಗ್. ವ್ಲಾಗ್ ಅನ್ನೋದಕ್ಕಿಂತ ಇದೊಂದು ಎಜುಕೇಶನಲ್ ಪರ್ಪಸ್ ವಿಡಿಯೋ. ಏನಕ್ಕಪ್ಪ ಅಂತಂದ್ರೆ ಈಗಿನ ಜಾಬ್ ಮಾರ್ಕೆಟ್ ತೀರಾ ಪೀಕ್ ಆಗಿದೆ. ಬಟ್ ಅದನ್ನ ಹೆಂಗೆ ನಾವು ಓವರ್ಕಮ್ ಆಗಬೇಕು, ಹೇಗೆ ಅಪ್ರೋಚ್ ಆಗಬೇಕು, ಬಟ್ ಅದ್ರ ತಕ್ಕನಾಗೆ ನಾವು ಹೇಗೆ ರೆಸ್ಯೂಮ್ ಬಿಲ್ಡ್ ಮಾಡಬೇಕು. ಫಸ್ಟ್ ರೆಸ್ಯೂಮ್ ಅಪ್ರೋಚ್ ಶಾರ್ಟ್ ಲಿಸ್ಟ್ ಆಗುತ್ತಾ, ಬಟ್ ರೆಸ್ಯೂಮ್ ಕಂಟೆಂಟಲ್ಲಿ ಏನೇನು ಹಾಕಬೇಕು ಪ್ರತಿಯೊಂದನ್ನು ನಾವು ಈ ವಿಡಿಯೋದಲ್ಲಿ ಹೇಳ್ತಾ ಬರ್ತೀನಿ. ಏನಕ್ಕಪ್ಪ ಇನ್ನೊಂದು ಚಾನಲ್ ಇತ್ತು, ಆ ಚಾನಲಲ್ಲಿ ಮಾಡ್ತಾ ಇಲ್ಲ, ಈ ಚಾನಲಲ್ಲಿ ಕನ್ನಡದಲ್ಲಿ ಮಾತಾಡ್ತಾ ಇದೆಯಾ, ಕನ್ನಡದಲ್ಲಿ ಕಂಟೆಂಟ್ ಮಾಡ್ತಾ ಇದೆಯಾ? ರೀ, ಕನ್ನಡ ಅನ್ನೋದು ನಮ್ಮ ಸ್ವತ್ತು ರೀ, ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ. ಅದರಲ್ಲಿ ಏನು ತಪ್ಪು? ಅದು ಇಂಗ್ಲೀಷು, ಅದು ಇರುತ್ತೆ, ಇದು ಇರುತ್ತೆ. ಬಟ್ ಏನಂತಂದರೆ ನಮಗೆ ನಮ್ಮೂರು ಬೆಳಿಬೇಕು, ನಮ್ಮವರು ಸ್ವಲ್ಪ ಒಂದು ಸ್ಟೆಪ್ ಮುಂದೆ ಬಂತು ಅಂತಂದರೆ ನಾವು ಅವ್ರ ಜೊತೆನೇ ಇನ್ನೊಂದು ಸ್ಟೆಪ್ ಇಟ್ಕೋತಾ ಹೋಗ್ಬೋದು. ಅದಕ್ಕೋಸ್ಕರಕ್ಕಾಗಿ ನಾನು ಮಾಡ್ತಾ ಇದ್ದೀನಿ ವಿಡಿಯೋ. ಇದರಲ್ಲಿ ಏನೇನು ಹೇಳ್ಬೋದು ಅಂತಂದರೆ, ಲೈಕ್ ನೌಕರಿ ಪ್ರೊಫೈಲ್ ಹೇಗೆ ಕ್ರಿಯೇಟ್ ಮಾಡಿದ್ದೀವಿ, ಅಂದರೆ ಹೇಗೆ ಆಪ್ಟಿಮೈಸ್ ಮಾಡಿದ್ದೀವಿ, ಆಮೇಲಿಂದ ರೆಸ್ಯೂಮ್ ಹೇಗೆ ಬಿಲ್ಡ್ ಮಾಡಬೇಕು ಚಾಟ್ ಜಿಪಿಟಿ ಯೂಸ್ ಮಾಡ್ಕೊಂಡು, ಆಮೇಲಿಂದ ಹೇಗೆ ರೆಸ್ಯೂಮ್ ಟೆಂಪ್ಲೇಟ್ ಎಲ್ಲಿಂದ ಫೆಚ್ ಮಾಡಬೇಕು, ಹೇಗೆ ಅದನ್ನು ಅಪ್ಲೈ ಮಾಡಬೇಕು ಅನ್ನೋದೆಲ್ಲನೂ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಆ ರೆಸ್ಯೂಮ್ ಟೆಂಪ್ಲೇಟು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಇದಕ್ಕೋಸ್ಕರ ಸ್ಕ್ರೀನ್ ಶೇರ್ ಮಾಡ್ತೀನಿ, ಸ್ಕ್ರೀನ್ ರೆಕಾರ್ಡಿಂಗ್ ಹಾಕಿರ್ತೀನಲ್ಲ, ಅದರಲ್ಲಿ ಪ್ರತಿಯೊಂದು ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಬನ್ನಿ, ಸ್ಕ್ರೀನ್ ಶೇರ್ ಮಾಡ್ತೀನಿ, ಸ್ಕ್ರೀನಲ್ಲಿ ಸಿಗುವ. ಹಲೋ ಗೈಸ್, ಸೊ ಬಿಫೋರ್ ಗೋಯಿಂಗ್ ಟು ದಿ ನೌಕರಿ ಪ್ರೊಫೈಲ್, ಫಸ್ಟ್ ಅದಕ್ಕೆ ಏನಪ್ಪ ಅಂತಂದರೆ, ಫಸ್ಟ್ ನಮ್ಮ ರೆಸ್ಯೂಮ್ ಹೇಗಿರಬೇಕು. Actually, all the IT companies look for the resume first, what we done in the previous. ಸೊ ಅದಕ್ಕೋಸ್ಕರ ನಾವೇನು ಮಾಡಬೇಕು ಅನ್ನೋದಾದರೆ, ನಮ್ಮ ರೆಸ್ಯೂಮಲ್ಲಿ ಅವ್ರು ಹಾಕಿರೋಂತಹ ATS ಕೀವರ್ಡ್ಸ್ಗೆ ನಮ್ಮ ರೆಸ್ಯೂಮ್ ಮ್ಯಾಚ್ ಆಗಬೇಕು. ಸೊ ಅದಕ್ಕೋಸ್ಕರ ಫಸ್ಟ್ ನನ್ನ ರೆಸ್ಯೂಮ್ ಹೇಗೆ ಬಿಲ್ಡ್ ಮಾಡಬೇಕು ವಿತ್ ಪ್ರಾಪರ್ ಸೆಂಟೆನ್ಸ್, ಲೈಕ್ ಕಂಟೆಂಟ್ ವಾಟ್ ಶುಡ್ ಬಿ ದೇರ್, ಅಂದರೆ ಅದರೊಳಗಡೆ ಏನು ಕಂಟೆಂಟ್ ಇರಬೇಕು. ಸೊ ಇದು ನಮ್ಮ ಪ್ರೀವಿಯಸ್ ಕಂಪ್ನಿಯಲ್ಲಿ ಏನೇನು ವರ್ಕ್ ಮಾಡಿದ್ದು ಅನ್ನೋದಾಗಲಿ, ಲೈಕ್ ಅಬ್ಸರ್ವ್ ಮಾಡಿ. ಇಲ್ಲಿ ಈಗ ಒಂದು ಸೆಂಟೆನ್ಸ್ ಒಂದು ಹಾಕಿದ್ದೀನಿ ಅನ್ನೋದಾದರೆ ಅದು ನೆಕ್ಸ್ಟ್ ರಿಪೀಟ್ ಆಗಬಾರ್ದು, ವಿತ್ ಡಿಫ್ರೆಂಟ್ ಆಗಿರಬೇಕು. ಏನಾದರೂ ಅಚೀವ್ಮೆಂಟ್ ಮಾಡಿರೋದು ಆ ಥರ ಇರಬೇಕು. ಲೈಕ್ ಅದಕ್ಕೂ ಹೇಗೆ ಮಾಡಬೇಕು ಅನ್ನೋದಾದರೆ, ಒಂದು ಲೈನ್ ಇನ್ನೊಂದಕ್ಕೆ ಲೈನ್ ಡಿಫ್ರೆಂಟ್ ಆಗಿರಬೇಕು, ಬಟ್ ಕಂಪ್ಲೀಟ್ ಪ್ರಾಜೆಕ್ಟ್ ಇರಬೇಕು. ಸೊ ಅದಕ್ಕೆ ಏನಪ್ಪ ಮಾಡಿರಬೇಕು ಅನ್ನೋದಾದರೆ, ನೋಡಿ ಇಲ್ಲಿ ಫಸ್ಟು ಲಿಂಕ್ಡ್ಇನ್ ಓಪನ್ ಮಾಡಿ. ಲಿಂಕ್ಡ್ಇನ್ ಓಪನ್ ಮಾಡಾದ್ಮೇಲಿಂದ ನಿಮಗೆ ಜಾಬ್ ಡಿಸ್ಕ್ರಿಪ್ಷನ್ಸು, ನಿಮ್ಗೆ ಯಾವುದು ಜಾಬ್ ರಿಲೇಟೆಡ್ ಡೊಮೈನ್ಸಲ್ಲಿ ನೀವು ಸರ್ಚ್ ಮಾಡ್ತಾ ಇದ್ದೀರೋ ಒಂದು 10-15 ಕಾಪಿ ಮಾಡ್ಕೊಂಡು ನೋಟ್ ಪ್ಯಾಡಲ್ಲಿ ಹಾಕ್ಕೊಳ್ಳಿ. ನೋಟ್ ಪ್ಯಾಡಲ್ಲಿ ಹಾಕೊಂಡಾದ್ಮೇಲಿಂದ ಚಾಟ್ ಜಿಪಿಟಿಗೆ ಬನ್ನಿ. ಚಾಟ್ ಜಿಪಿಟಿಲಿ ಫಸ್ಟು ನಿಮ್ಮ ಪ್ರೊಫೈಲ್ ಅಂದರೆ ನಿಮ್ಮದು ರೆಸ್ಯೂಮ್ ಇರುತ್ತಲ್ಲ, ಆ ರೆಸ್ಯೂಮ್ ಅಪ್ಲೋಡ್ ಮಾಡಾದ್ಮೇಲಿಂದ ಜಸ್ಟ್ ನೀವು ಕೇಳಿ, ಲೈಕ್ ನೀಡ್ ಟು ಆಪ್ಟಿಮೈಸ್ ದಿ ಅಟ್ಯಾಚ್ ರೆಸ್ಯೂಮ್ ಫಾರ್ ದಿ ಡೆವಾಪ್ಸ್, ಅಂದರೆ ಯಾರು ರೋಲಿಗೆ ನೀವು ಅಪ್ಲೈ ಮಾಡ್ತಾ ಇದ್ದೀರಾ, ಆ್ಯಂಡ್ ಮಿಸ್ಸಿಂಗ್ ಕಂಟೆಂಟ್ ಆ್ಯಂಡ್ ದಿ ಟೂಲ್ಸ್ ವಿಚ್ ಯಾವ ಏರಿಯಾದಲ್ಲಿ ಮಿಸ್ಸಿಂಗ್ ಕಂಟೆಂಟ್ ಆಗಿದೆ ಅನ್ನೋದನ್ನ ಕೇಳಿ. ಅದು ನಾನು ಆಲ್ರೆಡಿ ಆಪ್ಟಿಮೈಸ್ ಮಾಡೋದ್ರಿಂದ ಕಂಪ್ಯಾಕ್ಟಿಬಿಲಿಟಿ ತೋರಿಸುತ್ತೆ, ಯಾವ್ಯಾವ ಟೂಲ್ಸು ಸ್ಕೋರಿಂಗ್ ಕೊಟ್ಟಿರುತ್ತೆ ಅಂತ. ಆಲ್ರೆಡಿ ಆಲ್ಮೋಸ್ಟ್ ನಾನು ಆಪ್ಟಿಮೈಸ್ ಮಾಡಿದ್ದೀನಿ, ಅದಕ್ಕೋಸ್ಕರ ನಾನು ಅಪ್ಡೇಟ್ ಮಾಡಿದ್ದೀನಿ. ಇನ್ನು ಮಿಸ್ಸಿಂಗ್ ಕೀವರ್ಡ್ಸು ತೋರಿಸ್ತಾ ಇದೆ ನೋಡಿ, ಯಾವ್ದೇನು ಮಿಸ್ಸಿಂಗ್ ಆಗಿದೆ ನಂದು ರೆಸ್ಯೂಮಲ್ಲಿ ಅಂತ. ಸೊ ಈ ಥರ ನಾವೇನು ಮಾಡಬೇಕು, ಪ್ಲ್ಯಾನ್ ಮಾಡಿ ಅಪ್ಡೇಟ್ ಮಾಡಬೇಕು. ಬಟ್ ಇಟ್ ಶುಡ್ ಬಿ ಒನ್ ಪೇಜ್, ಒಂದೇ ಪೇಜಲ್ಲಿ ಇರಬೇಕು. ಓಕೆ, ಎಲ್ಲಪ್ಪ ಹುಡ್ಕೋದು ಒಂದು ಪೇಜ್ ರೆಸ್ಯೂಮ್ನ, ಲೈಕ್ ಎಲ್ಲದರಲ್ಲೂ ವಾಟರ್ ಮಾರ್ಕ್ಸ್ ಬರ್ತಾ ಇದೆ ಅನ್ನೋದಾದರೆ ಡೋಂಟ್ ವರಿ. ಇದು ಓವರ್ಲೀಫ್ ಅಂತ, overleaf.com. ಇದರಲ್ಲಿ ಒಂದು ಪ್ರಾಜೆಕ್ಟ್ ಕ್ರಿಯೇಟ್ ಮಾಡಾದ್ಮೇಲೆ .tmx, ಇದೇ ಸೇಮ್ ಪ್ರೊಫೈಲಲ್ಲಿ ನೀವು ಏನು ಅಪ್ಡೇಟ್ ಮಾಡಿರ್ತೀರೋ ಇದೆಲ್ಲ ಅಪ್ಡೇಟ್ ಮಾಡಿರೋದೆ, ಅಂದರೆ ಮಿಸ್ಸಿಂಗ್ ಕೀವರ್ಡ್ಸ್ ಕೊಟ್ಟಿರುತ್ತೆ. ನಿಮ್ಮ ರೆಸ್ಯೂಮ್ನ ಅಪ್ಲೋಡ್ ಮಾಡಿ ಅದಕ್ಕೆ ಕೇಳಬೇಕು ನೀವು, ಲೈಕ್ ಇಲ್ಲಿ ನೋಡಿ ರೆಸ್ಯೂಮ್ ಕೊಟ್ಟಿದ್ದೀವ .tmx ಕೋಡ್ ಕೊಡಿ ಅಂತ ಕೇಳಬೇಕು. TMX ಕೋಡ್ ಕೊಡಿ ಅಂತ ಕೇಳಿದ ತಕ್ಷಣ ಅದೊಂದು ಕೋಡ್ ಜನ್ರೇಟ್ ಮಾಡುತ್ತೆ. ಈ ಕೋಡ್ ಅನ್ನಂದರೆ ನಿಮ್ಮದು ಸೇಮ್ ರೆಸ್ಯೂಮ್, ಕಂಪ್ಲೀಟ್ ರೆಸ್ಯೂಮ್ ಕ್ರಿಯೇಟ್ ಮಾಡಿರುತ್ತೆ. ಆ ರೆಸ್ಯೂಮ್ ಇದು ಕೊಟ್ಟಿದ್ದ ಕೋಡ್ನ ಜಸ್ಟ್ ಇಲ್ಲೊಂದು ಫೈಲ್ ಕ್ರಿಯೇಟ್ ಮಾಡಿ, ಇಲ್ಲಿ ಥರ ಕ್ಲಿಕ್ ಮಾಡಿ ಪ್ರಾಜೆಕ್ಟಲ್ಲಿ ಪ್ರಾಜೆಕ್ಟ್ ಮೇಲೆ ಕ್ರಿಯೇಟ್ ಮಾಡಿರ್ತೀರ, ಕ್ರಿಯೇಟ್ ಮಾಡಿ ಪೇಸ್ಟ್ ಮಾಡಿ ರೀಕಂಪೈಲ್ ಕೊಟ್ಟಿದ್ದ ತಕ್ಷಣವೇ ನಿಮಗೆ ರೆಸ್ಯೂಮ್ ಬಿಲ್ಡ್ ಆಯಿತು. ನೋಡಿ, ರೆಸ್ಯೂಮ್ ಬಿಲ್ಡ್ ಆಯಿತು. ಬಟ್ ಇಟ್ ಶುಡ್ ಬಿ ಒನ್ ಪೇಜ್, ಒಂದೇ ಪೇಜಲ್ಲಿ ಇರಬೇಕು. ಸೊ ಅದಕ್ಕೋಸ್ಕರ ನಿಮ್ಗೆ ಅಕಾರ್ಡಿಂಗ್ ಟು ನೀವೇನೇನು ಮಾಡಿದ್ದೀರಾ ಪ್ರತಿಯೊಂದೂ ಒಂದು ನೋಟ್ಬುಕ್ಕಲ್ಲಿ ನೋಟ್ ಮಾಡ್ಕೊಂಡು
ಲಾಸ್ಟಿಗೆ ನಿಮ್ದು ಹಳೆ ರೆಸ್ಯೂಮ್ ಏನಿರುತ್ತೋ ಆ ರೆಸ್ಯೂಮ್ ಒಳಗಡೆ ಇದನ್ನು ಅಪ್ಡೇಟ್ ಮಾಡಿ ATS ಸ್ಕೋರ್ ಕೊಡಿ ಅಂತ ಕೇಳಿ. ಈಗಿನ AI ಯಾವ್ಯಾವ ಥರ ಟೂಲ್ಸ್ ಯೂಸ್ ಮಾಡ್ತಾ ಇದ್ದೀರೋ ಅದನ್ನು ಕೊಡೋಕ್ಕೆ ಹೇಳಿ. ಬಟ್ ಲಾಸ್ಟ್ ಫೈನಲ್ ರೆಸ್ಯೂಮ್ ಶುಡ್ ಬಿ ಎನ್ ಪರ್ಫೆಕ್ಟ್. ರೆಸ್ಯೂಮ್ ಒಂದೇ ಪೇಜ್ ಆಗಿದ್ರೂ ಪರ್ಫೆಕ್ಟ್ ಆಗಿರಬೇಕು. ನೋಡಿ ಏನೇನು ಮಾಡಿದ್ದೀವಿ ಪ್ರತಿಯೊಂದೂ ಅದನ್ನೆಲ್ಲ ಹೈಲೈಟ್ ಮಾಡ್ತಾ ಹೋಗಬೇಕು. ಅದನ್ನು ಕೇಳಿ ಎಲ್ಲ ಅಪ್ಡೇಟ್ ಮಾಡುತ್ತೆ, ಹೈಲೈಟ್ ಆಗಿ ಕೊಡಿದ್ದು. ಈ ಟೆಂಪ್ಲೇಟ್ನ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಬೇಕಾದ್ರೆ ಚೆಕ್ ಮಾಡ್ಕೊಂಡಿರಂತೆ. ಸೊ ಕಮಿಂಗ್ ಟು ದಿ ನೆಕ್ಸ್ಟ್ ಏನಪ್ಪ ಮಾಡಬೇಕು. ರೆಸ್ಯೂಮ್ ಆಯಿತು ಅಂದಿದ ತಕ್ಷಣವೇ ಸುಮ್ಮನೆ ಕೂರೋದಲ್ಲ. ಹೋಗಿ ಫಸ್ಟು ನೌಕರಿ ಪ್ರೊಫೈಲ್ ಇಲ್ಲ ಅಂತ ನೌಕರಿ ಪ್ರೊಫೈಲ್ ಆಲ್ರೆಡಿ ಆಲ್ಮೋಸ್ಟ್ ಆಲ್ IT ನಾನ್ IT ಪ್ರತಿಯೊಬ್ಬರೂ ಪ್ರೊಫೈಲ್ ಇರುತ್ತೆ. ಯಾಕೆಂದರೆ ಇಂಜಿನಿಯರಿಂಗ್ ಸ್ಟಾರ್ಟಿಂಗಿಂದ ಹೇಳದೇನೆ ಇಂಟರ್ನ್ಶಿಪ್ ಮಾಡಬೇಕು. ಬಟ್ ಇಂಟರ್ನ್ಶಿಪ್ ಮಾಡಬೇಕು ಅಂದರೆ ಸ್ಟಾರ್ಟಿಂಗ್ ಏನು ಮಾಡ್ಬೇಕು ನಾವು ಅಂತಂದರೆ ರೆಸ್ಯೂಮ್ ಕ್ರಿಯೇಟ್ ಮಾಡಬೇಕು. ರೆಸ್ಯೂಮ್ ಕ್ರಿಯೇಟ್ ಮಾಡಿ ಅಪ್ಲೋಡ್ ಮಾಡಿರ್ತೀವಲ್ವಾ, ಅಪ್ಲೋಡ್ ಮಾಡಾದ್ಮೇಲಿಂದ ಪ್ರತಿದಿನ 9:30 10:30 ಒಳಗಡೆ ನಾವು ಇದನ್ನ ನೌಕರಿ ಪ್ರೊಫೈಲ್ನ ಅಪ್ಡೇಟ್ ಮಾಡಬೇಕು. ಎವ್ರಿ ಡೇ. ನಾನು ಇವಾಗ ಅಪ್ಡೇಟ್ ಮಾಡಿರೋದ್ರಿಂದ ಇವಾಗ ಹಿಂಗೆ ತೋರಿಸ್ತಾ ಇದೆ. ಏನು ಅಪ್ಡೇಟ್ ಮಾಡಬೇಕು? ಜಸ್ಟ್ ಹೋಗಿ ಏನಾದರೂ ಒಂದು ಲೈಕ್ ಆಲ್ರೆಡಿ ರೆಸ್ಯೂಮ್ ಅಪ್ಲೋಡ್ ಮಾಡಿರ್ತೀರ ನೆನೆ, ಮತ್ತೆ ಹೋಗಿ ಮತ್ತೆ ರೆಸ್ಯೂಮ್ ಅಪ್ಲೋಡ್ ಮಾಡಿ ಅಷ್ಟೇ. ಮತ್ತೆ ರೆಸ್ಯೂಮ್ ಅಪ್ಲೋಡ್ ಮಾಡಿ. ಇಲ್ಲ ಅಂತಂದರೆ ಯಾವ್ದಾನ ಒಂದು ಸ್ಕಿಲ್ಸ್ ರಿಮೂವ್ ಮಾಡ್ತೀರಾ, ಅಪ್ಡೇಟ್ ಮಾಡಿ. ಬಟ್ ಏನಂದರೆ ರೆಕ್ರೂಟರ್ಗೆ ಪ್ರತಿದಿನ ಇದೆಂತ ಶೋ ಮಾಡಬೇಕು, ಟುಡೇ ಅಂತಲೇ ಶೋ ಮಾಡಬೇಕು. ಯಾಕೆ ಅಂತಂದರೆ ಅವರು ಸರ್ಚ್ ಬಾಕ್ಸಲ್ಲಿ ಸರ್ಚ್ ಮಾಡ್ತಾ ಇದ್ದಾಗ ಆ್ಯಕ್ಟಿವ್ ಯೂಸರ್ಸ್ ಯಾರಿದ್ದಾರೋ ಅವ್ರಿಗೆ ಮಾತ್ರನೇ ಕಾಲ್ ಹೋಗುತ್ತೆ. ಇದೇ ಥರ ನೀವು ಒಂದು 45 days ಮಾಡ್ತಾ ಬನ್ನಿ. ಐ ಆಮ್ ಡ್ಯಾಮ್ ಶೋರ್ ಯು ವಿಲ್ ಗೆಟ್ ದಿ ಕಾಲ್ ಆ್ಯಂಡ್ ಯು ವಿಲ್ ಸೆಲೆಕ್ಟ್ ಫಾರ್ ಎನಿ ಒನ್ ಕಂಪನಿ. ಐ ಆಮ್ ಡ್ಯಾಮ್ ಶೋರ್. ಇದೇ ಥರನೇ ನಾನು ಮಾಡ್ತಾ ಬಂದಿದ್ದಕ್ಕೆ ನಾನು ಇದೇ ಟ್ರಿಕ್ನ ಯೂಸ್ ಮಾಡಿದ್ದೀನಿ. ಸೊ ಅದಕ್ಕೋಸ್ಕರ ನಿಮ್ಗೆ ಹೇಳ್ತಾ ಇದ್ದೀನಿ. ಸಿ ಲಾಸ್ಟ್ 90 days ಬಿಫೋರ್ 90 days ಎಲ್ಲ ತೋರಿಸ್ಬೇಕು ಅನ್ನೋದಾದರೆ ತೋರಿಸ್ತಾ ಇಲ್ಲ. ಅಪ್ರಾಕ್ಸಿಮೇಟ್ಲಿ 2K ರೀಚ್ ಆಗಿತ್ತು. ಇವಾಗ 90 daysಲ್ಲಿ ತೋರಿಸ್ತಾ ಇದೆ. ಬಟ್ ಏನಂತಂದರೆ ಯಾವುದೇ ಕಾರಣಕ್ಕೂ ನೀವು ಪೇ ಮಾಡೋಂಗಿಲ್ಲ. ಯಾವುದೇ ಪೇಯ್ಡ್ ತಗೊಳಂಗಿಲ್ಲ, ತಗೊಳ್ಳೇಬೇಡಿ. ಇಲ್ಲ ನೀವು ಲಿಂಕ್ಡ್ಇನ್ ಆದರೂ ಅಷ್ಟೇ, ನೌಕರಿ ಆದರೂ ಅಷ್ಟೇ, ಸುಮ್ಮನೆ ದುಡ್ಡು ವೇಸ್ಟ್ ಆಗುತ್ತೆ. ಯಾಕೆ ಅಂತಂದರೆ ಫೀಚರ್ಸು ನಮ್ಮ ಕೈಲೇ ಮಾಡಿಕೊಂಡು ನಾವು ಹೆಂಗೆ ಅಪ್ಡೇಟ್ ಮಾಡೋದು ಗೊತ್ತಿಲ್ಲ ಅನ್ನೋದು ನಮ್ದು ಅರ್ಥನ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಏನು ಹೇಳ್ತಾ ಇದ್ದೀನಿ ಅಂತಂದರೆ ಜಸ್ಟ್ ಎವ್ರಿ ಡೇ ಹೋಗಿ ಇದಕ್ಕೆ ಲಾಗಿನ್ ಆಗಿ ಅಪ್ಡೇಟ್ ಮಾಡಿ ಜಸ್ಟ್ ಕಮ್ ಬ್ಯಾಕ್ ಮಾಡಿ. ಇದೇ ಥರ 45 days to 35 ಅಂದರೆ 2 months ಒಳಗಡೆ ನೀವು ನೋಟಿಸ್ ಪೀರಿಯಡ್ 2 months ಒಳಗಡೆ ನೀವು ಈ ಥರ ಟ್ರೈ ಮಾಡ್ತಾ ಬಂದ್ರಿ ಅಂದರೆ ಐ ಆಮ್ ಡ್ಯಾಮ್ ಶೋರ್ ಯು ವಿಲ್ ಗೆಟ್ ದಿ ಗುಡ್ ಜಾಬ್. ದಟ್ ಈಸ್ ಒನ್ ಗುಡ್ ಥಿಂಗ್ ಐ ಕ್ಯಾನ್ ಏಬಲ್ ಟು ಸೇ ಫಾರ್ ಯು. ಸೊ ಇದೇ ಥರ ಇದೇ ಸೇಮ್ ಅಲ್ಲಿ ಅಪ್ಡೇಟ್ ಮಾಡಿದ್ನೇ ಇಲ್ಲೂ ಬಂದು ಅಪ್ಲೈ ಮಾಡ್ತಾ ಹೋಗ್ಬೋದು. ಯಾಕೆಂದರೆ ಇದು ಡೈರೆಕ್ಟ್ ಕಂಪನಿ ಪ್ರೊಫೈಲ್ಗೆ ಹೋಗುತ್ತೆ, ಅಪ್ಡೇಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಏನು ಹೇಳ್ತಾ ಇದ್ದೀನಿ, ಫಸ್ಟ್ ಇಲ್ಲೆಲ್ಲ ಜಾಬ್ ಡಿಸ್ಕ್ರಿಪ್ಷನ್ ಎಲ್ಲ ಕಾಪಿ ಮಾಡ್ಕೊಳ್ಳಿ, ನಿಮ್ಗೆ ಅಲೈನ್ ಆಗಂತನ್ನ ಅಲ್ಲೋಗಿ ಅಪ್ಡೇಟ್ ಮಾಡಿ. ಸೊ ಇದೇ ಥರ ಮಾಡ್ತಾ ಬನ್ನಿ 30 days ರೆಸ್ಯೂಮ್ ಕ್ರಿಯೇಟ್ ಮಾಡೋಕ್ಕೆ. ಈ ಟೆಂಪ್ಲೇಟ್ನ ಈ ವೆಬ್ಸೈಟ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಪ್ಡೇಟ್ ಮಾಡಿರ್ತೀನಿ, ಯು ಕ್ಯಾನ್ ಚೆಕ್ ಔಟ್ ಫಾರ್ ದಟ್. ಸೊ ಇದೇ ಥರ ಮಾಡ್ತಾ ಬನ್ನಿ. ಲೈಕ್ ಪ್ರೊಫೈಲ್ ಇದು ಹೆಂಗೆ ಕ್ರಿಯೇಟ್ ಮಾಡಿದ್ದು, ಆಮೇಲಿಂದ ಲಿಂಕ್ಡ್ಇನ್ ಪ್ರೊಫೈಲಲ್ಲಿ ಹೇಗೆ ಜಾಬ್ ಸರ್ಚ್ ಮಾಡೋದು, ಸೇಮ್ ಅಲ್ಲೇನು ಸರ್ಚ್ ಮಾಡ್ತಿರೋ ಇಲ್ಲೂ ಅದೇ ಥರನೇ ಸರ್ಚ್ ಮಾಡಬೇಕು. ಬಟ್ ಇಲ್ಲೇನು ಡೈಲಿ ಅಪ್ಡೇಟ್ ಮಾಡಬೇಕಾಗಿಲ್ಲ. ಬಟ್ ನಮಗೆ ಇಲ್ಲಿ ಬೇಕಾಗಿರೋದು ಆಲ್ಮೋಸ್ಟ್ ಆಲ್ ಎಲ್ಲರೂ ಇಲ್ಲೇ ಬರೋದು. ಬಟ್ ಇನ್ನು ನೆಕ್ಸ್ಟ್ ಇದೇ ಥರ ಈಸಿಯಾಗಿ ನಾವು ಎಲ್ಲಿ ಜಾಬ್ ಅಂಟ್ ಮಾಡ್ಬೋದು ಅನ್ನೋದನ್ನ ವೀಡಿಯೋ ಮಾಡ್ತಾ ಬರ್ತೀನಿ. ಸೊ ಇದನ್ನು ಈಗ ಸದ್ಯಕ್ಕೆ ಮಾಡ್ತಾ ಹೋಗಿ ಪ್ರೋಗ್ರೆಸ್ ಬಂದೇ ಬರುತ್ತೆ. ಬಟ್ ಇಲ್ಲಿ ಏನೇನು ಹಾಕಬೇಕು, ಪ್ರೊಫೈಲ್ಗೆ ಹೋಗ್ತೀರಾ, ಪ್ರೊಫೈಲ್ ಶುಡ್ ಬಿ 100%. ಪ್ರೊಫೈಲ್ 100% ಆಗಿರಬೇಕು. ಪ್ರೊಫೈಲ್ 100% ಆಗಲಿಲ್ಲ ಅಂದರೆ ರೆಕಮೆಂಡ್ ಮಾಡೋಕ್ಕಾಗೋದಿಲ್ಲ, ಅದು ರೆಕ್ರೂಟರ್ಗೆ ಪುಷ್ ಮಾಡೋದಿಲ್ಲ ನಮ್ಮ ಪ್ರೊಫೈಲ್ಸ್ನ. ಸೊ ಅದಕ್ಕೋಸ್ಕರ ಪ್ರತಿಯೊಂದೂ ನಾವು 100% ಆಗಿರಬೇಕು ಪ್ರೊಫೈಲು. ಸೊ ಅದರಿಂದ ನಿಮಗೂ ಹೇಳ್ತಾ ಇದ್ದೀನಿ, ನಾನು ಮಾಡಿ ಅನುಭವನ ನಿಮ್ಗೆ ಹೇಳ್ತಾ ಇದ್ದೀನಿ, ನಾನೇನು ಸುಮ್ಮನೆ ಹೇಳ್ತಾ ಇಲ್ಲ. ಸೊ ನಮ್ಮಿಂದ ಕೆಲವ್ರಿಗೆ ಒಳ್ಳೇದಾಗತ್ತೆ ಅನ್ನೋದಾಗಲಿ, ಬಟ್ ಯಾರಿಗೂ ಕೆಟ್ಟದ್ದು ಮಾತ್ರ ಮಾಡೋಕ್ಕೆ ಹೋಗ್ಬಾರ್ದು. ಇದನ್ನು ನೋಡು ಪ್ರೋ ತಗೊಂಡಿದ್ದ ತಕ್ಷಣವೇ ನನಗೆ ಜಾಬ್ ಸಿಕ್ತು, ಅದು ಸುಳ್ಳು. ನಾವೇನು ಮಾಡ್ತಿದ್ದೀವೋ ನಮ್ಮ ಮಾಡೋ ಕರ್ತವ್ಯ ನಾವು ಮಾಡಬೇಕು. ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದೆ. ಇದೇ ಥರ ವಿಡಿಯೋ ಮಾಡ್ತಾ ಹೋಗ್ತೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಐ ಲವ್ ಯು ಆಲ್. ಮುಂದಿನ ವಿಡಿಯೋದಲ್ಲಿ ಸಿಗುವ. ಬಾಯ್.